ಕಸವರಿಗೆ ಉತ್ಪತ್ತಿಯಾದ ವಿವರವನ್ನು ಹೇಳುತ್ತೇವೆ. ಸಕಲ ಸಂಪತ್ತು ಶರಣು ಜನಾಂಗಗಳೆಲ್ಲರೂ ತಾವೇ ಕೇಳಬೇಕು ದೇವ. ದಿವಸ ನಮ್ಮ ಪಾರ್ವತಿ ಪರಮೇಶ್ವರರು ಒಂದಾನೊಂದು ದಿವಸ ನಮ್ಮ ಪಾರ್ವತಿ ಪರಮೇಶ್ವರರು ಮಂದಿಯನ್ನೇರಿಕೊಂಡು ಲೋಕವನ್ನು ಸುತ್ತು ಹಾಕುವಂತ ಸಮಯದಲ್ಲಿ ನಡು ಮಾರ್ಗದಲ್ಲಿ ಎರಡು ಹಾತುರದ ಪಕ್ಷಿಗಳು ಕಾದಾಡುತ್ತಿದ್ದವು. ನಮ್ಮ ಪಾರ್ವತಿ ಆ ಪಕ್ಷಿಗಳನ್ನು ನೋಡಿ, ಪರಮೇಶ್ವರನೇ ಆ ಎರಡು ಹಾತುರದ ಪಕ್ಷಿಗಳು ಎತ್ತಕ್ಕೆ ಕಾದಾಡುತ್ತವೆ, ಹೇಳಬೇಕು ದೇವ ಎಂದು ಹೇಳಲು ಪರಶಿವನು ಹೇಳಿದ, ಪಾರ್ವತಿ ಅದನ್ನು ನೀನು ಕೇಳಬೇಡ, ಅದನ್ನು ನೀನು ನೋಡಬೇಡ. ನೀನದನ್ನು ನೋಡಿದರೆ ಕೇಳು ನಿನಗೆ ಕಟ್ಟಿಟ್ಟ ಬುತ್ತಿ. ಅದನ್ನು ನೀನು ನೋಡಬೇಡ ಎಂದು ಪರಶಿವನು ಪಾರ್ವತಿಗೆ ಹೇಳಿದ. ನಮ್ಮ ಪಾರ್ವತ ದೇವಿಯು ಈ ವಿಷಯವನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕು ದೇವ ಎಂದು ಹೇಳಿ ತಾನು ಪದ್ಮಾಸನವನ್ನು ಹಾಕಿಕೊಂಡ ಕುಳಿತಿರುವ ಪಾರ್ವತಿಗೆ ಶಿವನು ಸವಿಸ್ತರವಾಗಿ ಹೇಳಿದ, ಪಾರ್ವತಿ, ಮಾನವನಾಗಲಿ ಅಕ್ಕಿ ಪಕ್ಷಿಗಳಾಗಲಿ ಅವರವರ ಧರ್ಮದ ಪತ್ನಿಯ ಕೂಟ ಅವರವರ ಧರ್ಮಾನುಸಾರವಾಗಿ ಅವರ ಸಂಭೋಗ ಮಾಡುತ್ತಾರೆ. ಅದನ್ನು ನಾವು ನೋಡಬಾರದು. ಅದನ್ನು ನೋಡಿದರೆ ನಮಗೆ ಕಟ್ಟಿಟ್ಟ ಬುತ್ತಿ. ಹಠ ಮಾಡಬೇಡ, ಹೇಳುವುದನ್ನು ಕೇಳು. ನಮ್ಮ ಪಾರ್ವತ ದೇವಿ ಹೇಳಿದ್ದೇನೆಂದರೆ, ಪರಮೇಶ್ವರನೇ ಈ ವಿಷಯವನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕು ದೇವ ಎಂದು ಹೇಳಲು ಆವಾಗ ಶಿವನಿಗೆ ಕೋಪವ ಬಂದಿತು. ಈ ಪಾರ್ವತಿಗೆ ತಕ್ಕ ಶಿಕ್ಷೆ ಕೊಡಬೇಕು ಎಂದು. ಪಾರ್ವತಿ ಹಾಗಾದರೆ ನಾನು ಸವಿಸ್ತಾರವಾಗಿ ಹೇಳುತ್ತೇನೆ, ಚಿತ್ತಗೊಟ್ಟು ಅನಿಸುತ್ತಾ ನೀನು ಹೋಗು. ಸ್ವಲ್ಪ ಸಮಯ ಕೊಡು, ಹೊಳ್ಳಿ ಬಂದು ನಿನಗೆ ವಿಷಯ ತಿಳಿಸುತ್ತೇನೆ. ನಾನೀಗ ಭೂಲೋಕ ಸಂಚಾರ ಮಾಡುವುದರಿಂದ ಭೂಲೋಕ ಸಂಚಾರ ಮುಗಿಸಿಕೊಂಡು ಕೈಲಾಸಕ್ಕೆ ಬಂದು ನಿನಗೆ ಸವಿಸ್ತಾರವಾಗಿ ಹೇಳುತ್ತೇನೆಂದು ಪರಮಾತ್ಮ ಭೂಲೋಕಕ್ಕೆ ಬಂದ ಶಿವಶಿಂಪಿಗೆ ಅವತಾರವನ್ನು ತಾಳಿದ. ಕೈಲಾಸದಲ್ಲಿ ಪಾರ್ವತಿಯು ಸ್ನಾನ ಮಾಡಬೇಕೆಂದು ಮಡಿಯನ್ನು ಉಡಬೇಕೆಂದು ತೆಗೆದುಕೊಂಡು ಭಕ್ತಲಕ್ಕೆ ಹೋಗಿ ಸ್ನಾನ ಮುಗಿಸಿಕೊಂಡು ಹೊಳ್ಳಿ ಬರುವುದರೊಳಗಾಗಿ ಪರಮಾತ್ಮನು ಇಡೀ ರೂಪ ತಗೊಳ್ಳಿಕೊಂಡು ಮಡಿಯನ್ನು ನುಚ್ಚು ಮಾಡಿದ್ದ. ಪರ್ವತಾದೇವಿಯು ತನ್ನ ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ನೋಡುತ್ತಾಳೆ. ಸ್ನಾನ ಮಾಡುವಷ್ಟರಲ್ಲಿಯೇ ನನ್ನ ಬಟ್ಟೆಗಳು ಹರಿದು ತುಂಡಾಗಿ ಹೋಗಿರುವುದಲ್ಲ. ಹೀಗೆ ಚಿಂತೆ ಮಾಡುತ್ತಾ ಒತ್ತಟ್ಟೆ ಮೂಲೆಯಲ್ಲಿ ಕುಳಿತುಕೊಂಡಳು. ಭೂಲೋಕಕ್ಕೆ ಬಂದಿರುವ ಶಿವನು ಶಿವಶಿಲ್ಪಿಗೆ ಅವತಾರವನ್ನು ತಾಳಿಕೊಂಡು ಹರಿದ ಬಟ್ಟೆಯನ್ನು ಹೊಲಿಸುವಿರಾ, ಹರಿದ ಬಟ್ಟೆಯನ್ನು ಹೊಲಿಸುವಿರಾ ಎಂದು ಕೂಗುತ್ತಾ ಬರುತ್ತಾನೆ. ಕೇಳಿದ ಪಾರ್ವತಾದೇವಿಯು ಶಿವಶಿಲ್ಪಿಗನ ಎಲ್ಲ ಮಡಿಯು ತುಂಡಾಗಿರುವುದು, ಇದನ್ನು ನೀನು ಹೊರದು ಕೊಟ್ಟು ಹೋಗುವೆಯ. ಜಗಜ್ಜನನಿಯಾದ ಪಾರ್ವತಾದೇವಿಯೇ, ಹರಿದು ತುಂಡಾದ ಬಟ್ಟೆಗಳನ್ನ ಇದ್ದ ಹಾಗೆ ಮಾಡಿಕೊಡುತ್ತೇನೆ. ಇದ್ದ ಹಾಗೆ ಮಾಡಿಕೊಡುತ್ತೇನೆ. ತದನಂತರವಾಗಿ ನನ್ನದೊಂದು ವಾಕ್ಯವಿರುವುದು. ಸ್ನಾನವಾಗಬೇಕು, ದೇವರ ಪೂಜೆಯಾಗಬೇಕು, ಭೋಜನವಾಗಬೇಕು.
ತೂಕ ಮಂಚದ ಮೇಲೆ ನನ್ನೊಳಗೆ ಸರಸ ಮಾಡಬೇಕು. ಹೌದಾ? ಶಿವ 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 ಏನು ಮಾಡಲಿ, ಹೇಗೆ ಮಾಡದೆ? ಮಾತು ಕೊಟ್ಟರೆ ಮಾತಿಗೆ ಹೀನನಾಗುತ್ತೇನೆ. ಹೂ ಇರಲಾರದೆ ಮಣಿವು ಸುಟ್ಟಾಗಬಲ್ಲ. ಏನು ಶಿವ ಶಿಪ್ಪಿಗ, ಏನು ಪರೀಕ್ಷೆಯನ್ನು ತಂದು ಬಟ್ಟಿದೆಯಾ? ಕೇಳೋ ಶಿವ ಶಿಪ್ಪಿಗ, ಈಟಕ್ಕಿಂತ ಹಾಗೆ ಮಡಿಯನ್ನು ಮಾಡಿದರೆ ಒಂದನ್ನು ಬಿಟ್ಟು ಎಲ್ಲದೂ ನಿನ್ನೊಂದಿಗೆ ನಾನು ಸರಸವಾಗಿರುತ್ತೇನೆ. ಒಪ್ಪಿಕೊಂಡು ನೀವು ಸಿದ್ಧವಾಗಿದ್ದು ನನ್ನ ಪಂಚರೂಪಕ್ಕೆ ಭಂಗ ಬರುವುದೆಂದು ತಿಳಿದುಕೊಂಡು ಪಾರ್ವತಾ ದೇವಿಯು ಭೂಮಿಯನ್ನು ಅಯ್ಯುತ್ತ ಹೊಂಟಳು. ಅದನ್ನು ನೋಡಿದ ಶಿವಶಿಲ್ಪಿಗೆ ಅವಳ ತಲೆಯ ಕೂದಲನ್ನು ಹಿಡಿದ. ಪಾರ್ವತಿಯ ತಲೆಯ ಕೂದಲವು ಶಿವಶಿಲ್ಪನಿಗೆ ಕೈಗೆ ಸಿಕ್ಕವು. ಪಾರ್ವತ ದೇವಿಯು ಭೂಮಿಯಲ್ಲಿ ಅಡಗಿ ಹೋದಳು. ಅವಾಗೆ ಪರಮಾತ್ಮ ಪಾರ್ವತಿಯ ಜುಟ್ಟವನ್ನೇ ಹಿಡಿದು ಧಣಿಗೆ ಬೀಸಾಡಿದ. ಅಂದು ಬೀಸಾಡಿದ ಜುಟ್ಟವೇ ಇಂದಿಗೂ ಕೂಡ ಹಳ್ಳ ಕೊಳ್ಳಗಳಲ್ಲಿ ಇಚ್ಚಲ ಮರವಾಗಿ ಬೆಳೆದಿರುವುದು. ಅದೇ ಬೆಳೆದಿರುವಂತಹ ಇಚ್ಚಲವನ್ನ ಆಯಾ ರೂಪದ ಕೊರವಂಜಿಯೋ ತಂದು ಕಸಬರಗಿಯನ್ನು ಕಟ್ಟಿ ಮಾರತೊಡಗಿದ. ನಂಬರು ನಚ್ಚರು ನಂಬಲಾರದ ಈ ಲೋಕದ ಮನುಜರು. ನಂಬರು ನಚ್ಚರು ನಂಬಲಾರದ ಈ ಲೋಕದ ಮನುಜರು. ಓ ಎನ್ನು ಮನೆ ಶಿವನು ನಂಬಲಾರದ ಮನುಜರ ಕೊಂಬು ಮೆಟ್ಟಿ ಸಿಲ್ಲಂದಾತ ಕೂಡಲ ಸಂಗಮ ದೇವ. ಕೇಳಬೇಕು. ವೀರನೆಂದರೆ ಶೂರ, ಭದ್ರನೆಂದರೆ ಭಯಂಕರ. ವೀರಭದ್ರನೆಂದರೆ ಭಯಂಕರ ಸ್ವರೂಪದಲ್ಲಿ ಬಂದು ದುಷ್ಟರ ದಮನವನ್ನು ಮಾಡಿ ಶ್ರೇಷ್ಠರ ಪರಿಪಾಲನೆಯನ್ನು ಮಾಡಿ ಜಗತ್ತಿಗೆ ಶಿವಧರ್ಮದ ಸಾರಿದಂತಹ ಮಹಿಮಾ ಪುರುಷ ಶ್ರೀ ವೀರಭದ್ರ. ವೀರಭದ್ರ ದೇವರ ಅಪರಾವತಾರದ ಕಥೆಯನ್ನು ಕೇಳುತ್ತೇವೆ. ವೀರೇಶನ ವಚನವನ್ನು ಆಲಿಸಬೇಕಪ್ಪ ದೇವ. ಈ ಶಿವನನ್ನು ಕುರಿತು ತಪವನ್ನು ಮಾಡಿದ. ಓಂ ಶಿವಾಯ ನಮಃ, ಓಂ ಪರಮಾತ್ಮಾಯ ನಮಃ. ಈ ರೀತಿ ಉಗ್ರ ತಪಸ್ಸನ್ನು ಮಾಡತೊಡಗಿದ ದಕ್ಷ ಬ್ರಹ್ಮ. ಉತ್ತರಾತ್ರಿಲೋಕ ಸಂಚಾರಿಯಾದ ನಾರದ ಮುನಿ ಪೃಂಗವರು ಕೈಲಾಸದ ಸಭೆಯನ್ನು ಮುಗಿಸಿ ಭೂಲೋಕದ ಮಾರ್ಗವಾಗಿ ಹೋಗುತ್ತಿದ್ದ. ಹಾದು ಹೋಗುತ್ತಿದ್ದ ನಾರದರಿಗೆ ಓಂಕಾರ ಶಬ್ದವು ಕೇಳುತ್ತಿತ್ತು. ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿದ ದಕ್ಷ ಬ್ರಹ್ಮ ಈ ದಟ್ಟವಾದ ಅರಣ್ಯದಲ್ಲಿ ಅನ್ನ ನೀರು ಹಂಗನ್ನ ತೊರೆದು ಏಕಚಿತ್ತದಿಂದ ತಪವನ್ನ ಮಾಡಿದರೂ ಕೂಡ ಪರಮಾತ್ಮನಿಗೆ ಕರುಣೆ ಬರಬಾರದೆ. ಕೈಲಾಸಕ್ಕೆ ಬಂದ ಪರಮಾತ್ಮನಿಗೆ ಹೇಳಿದ, ಶಂಕರ ಲೋಕದಲ್ಲಿ ದಕ್ಷ ಬ್ರಹ್ಮ ನಿಮ್ಮನ್ನು ಕುರಿತು ಘೋರವಾಗಿ ತಪವನ್ನು ಮಾಡುತ್ತಿರುವನು. ಇದನ್ನು ಆಲಿಸಿದ ಪರಮಾತ್ಮ ಹೇಳಿದ, ಆಗಲಿ ನಾರದರೆ, ದಕ್ಷ ಬ್ರಹ್ಮನ ಇಚ್ಛೆಯಂತೆ ವರವನ್ನು ಕೊಡುತ್ತೇನೆಂದು ದಕ್ಷ ಬ್ರಹ್ಮನಲ್ಲಿಗೆ ಪ್ರತ್ಯಕ್ಷನಾಗಿ ದಕ್ಷ ಪ್ರಜಾಪತಿಯೇ ಅಡ್ಡವಾದ ಅರಣ್ಯದಲ್ಲಿ ಅನ್ನ ನೀರನ್ನು ಹಂಗನ ತರೆದು ಏಕಚಿತ್ತದಿಂದ ತಪ ಮಾಡುತ್ತಿರಲಿಲ್ಲ. ನಿನಗೆ ಯಾವ ವರವನ್ನು
ತಗೋಬೇಕು ಕೇಳಿಕೋ. ಹೇ ಪರಮಾತ್ಮ, ಈ ದಟ್ಟವಾದ ಅರಣ್ಯದಲ್ಲಿ ಅನ್ನ ನೀರು ಹಂಗನ್ನು ತೊರೆದು ನಿಮ್ಮನ್ನು ಕುರಿತು ಘೋರವಾಗಿ ತಪವನ್ನು ಮಾಡಲು ಕಾರಣವೇನೆಂದರೆ ಇಡೀ ದಕ್ಷಾವತಿಯ ಪಟ್ಟಣಕ್ಕೆ ನಾನೇ ಮಹಾರಾಜನಾಗಬೇಕು. ಅದು ಅಲ್ಲದೆ ಸರ್ವ ದೇವಾನು ದೇವತೆಗಳೊಂದಿಗೆ ನೆಂಟಸ್ತಿಕೆಯನ್ನು ಬೆಳೆಸಬೇಕೆಂಬ ಆಸೆಯಾಗಿರುವುದು ಪರಮಾತ್ಮ. ಆಗಲೆಂದು ಪರಮಾತ್ಮ ಒಪ್ಪಿ ವರವನಿಟ್ಟು ದಕ್ಷನಿಗೆ ಹೇಗೆ ಹೇಳಿದ, ನಿನ್ನ ಇಚ್ಛೆಂತ ವರವನ್ನು ಕೊಡುತ್ತೇನೆ. ಇಡೀ ದಕ್ಷಾವತಿಯ ಪಟ್ಟಣಕ್ಕೆ ನೀನೇ ಅಧಿಪತಿಯಾಗು. ಆದ್ರೆ ನಿನ್ನ ಹೆಂಡತಿಯಾದ ಪ್ರಸೂತಿಯ ಉದರದಲ್ಲಿ ಸಾಂಕೇತಿಕವಾಗಿ 63 ಮಂದಿ ಹೆಣ್ಣು ಮಕ್ಕಳು ಹುಟ್ಟವರು. ಅದರಲ್ಲಿ ದ್ರಾಕ್ಷಾಣಿಯನ್ನು ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ಸರಸ್ವತಿಯನ್ನು ಬ್ರಹ್ಮನಿಗೆ ಕೊಡು, ಲಕ್ಷ್ಮಿಯನ್ನು ವಿಷ್ಣುವಿನಿಗೆ ಕೊಡು. 60 ಮಂದಿ ಹೆಣ್ಣು ಮಕ್ಕಳನ್ನು ದೇವಾನು ದೇವತೆಗಳಿಗೆ ಕೊಟ್ಟು ಮದುವೆ ಮಾಡೋ ದಕ್ಷ. ವರವನ್ನು ಪಡೆದುಕೊಂಡ ದಕ್ಷ ಬ್ರಹ್ಮ ಶಿವನ ಆಜ್ಞಾನುಸಾರವಾಗಿ ಶಿವನ ವರದಂತೆ ಇತ್ತಲ ದಕ್ಷ ಬ್ರಹ್ಮನ ಹೆಂಡತಿಯಾದ ಪ್ರಸುತಾದೇವಿ ಉದರದಲ್ಲಿ ಸಾಂಕೇತಿಕವಾಗಿ 63 ಮಂದಿ ದೇವ ಕನ್ನಿಕೆಯರು ಉದ್ಭವಿಸಿದರು. ಅವರಲ್ಲಿ 3 ಪ್ರಮುಖರಾಗಿದ್ದರು. ಲಕ್ಷ್ಮಿಯನ್ನು ವಿಷ್ಣುವಿಗೆ ಕೊಟ್ಟು ವಿವಾಹವನ್ನು ಮಾಡಿದ, ಸರಸ್ವತಿಯನ್ನು ಬ್ರಹ್ಮದೇವನಿಗೆ ಕೊಟ್ಟು ವಿವಾಹವನ್ನು ಮಾಡಿದ, ದ್ರಾಕ್ಷಾಯಣಿ ದೇವಿಯನ್ನು ಕೈಲಾಸಾಧಿಪತಿಯಾದ ಶಂಕರನಿಗೆ ಕೊಟ್ಟು ವಿವಾಹವನ್ನು ಮಾಡಿ ಹೆಣ್ಣು ಮಕ್ಕಳನ್ನು ಸೂರ್ಯ ಚಂದ್ರ ಯಕ್ಷ ವೃಕ್ಷಾದಿಗಳಿಗೆ ಕೊಟ್ಟು ವಿವಾಹವನ್ನು ಮಾಡಿ ರಾಜ ಪ್ರಜಾಪತಿಗಳಿಗೆ ರಾಜಭಾರ ಮಾಡುತ್ತಿದ್ದ. ರಾಜ ಪ್ರಜೆಗಳ ಯೋಗಕ್ಷೇಮವನ್ನು ಮಾಡುತ್ತಿದ್ದ. ದಕ್ಷ ಬ್ರಹ್ಮನಿಗೆ ಕೆಲವು ಚಾಡಕೋರರು ಕೂಡಿದರು. ಲಕ್ಷ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ನೀನೇ ಮಾವ ಅಂದರೆ ಶಿವ ಪಾರ್ವತಿಯರು ಇರಬರಲ್ಲ. ಅವರು ನಿನಗೆ ಅವಳು ಮಗಳು, ಅವನು ನಿನಗೆ ಅಳಿಯ. ಸರ್ವರಿಗೆ ನೀನೇ ಶ್ರೇಷ್ಠ. ಹೀಗೆಂದು ದಕ್ಷ ಬ್ರಹ್ಮನಿಗೆ ವಿಷ ಬೀಜ ಬಿತ್ತಿದರು. ಅಲ್ಲಿಗೆ ದಕ್ಷ ಬ್ರಹ್ಮನಿಗೆ ಭಯವೂ ಹೋಗಿತ್ತು, ಭಕ್ತಿಯೂ ಹೋಗಿತ್ತು. ನಾನು ಎಂಬ ಅಹಂಕಾರದಿಂದ ತೊಡಗಿದ. ಹೀಗಿರುತ್ತಿರುವಾಗ ಶ್ರಾವಣ ಮಾಸ ಬಂದಿತ್ತು, ಗೌರಿಯ ಪೂಜೆಯೂ ಹಿಡಿಯಿತ್ತು.